नाथाय रुक्मिणेशाय नमो वेदान्तवेदिनि रामाय रामभद्राय रामचन्द्राय वेधसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ओं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ओं व्यासाय भवनाशाय श्रीशाय गुणनाशाय हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओಂ। ಸೊ ಇಡೀ ನಮಸ್ಕಾರ. ಇಡೀ ನಾವು ಮಧ್ವ ವಿಜಯ ಇಡೀ ಅಷ್ಟು ಸಹ ಎಷ್ಟು ಶ್ಲೋಕಗಳಿದೆಯೋ ಅಷ್ಟು ಸಹ ಕ್ಲಾಸ್ ಆದ ಕಾರಣ ನಮಗೆ ಮಧ್ವರ ಇವತ್ತು ಹುಟ್ಟಿದ ಹಬ್ಬ ಅನ್ನುವಂಥದ್ದು ಸರಿಯಾಗಿ ಗೊತ್ತಿರುವಂಥ ವಿಷಯ. ಮಕರ ಸಂಕ್ರಮಣದ ನಂತರ ಎಲ್ಲ ಆ ಮಕರ ಸಂಕ್ರಮಣ ದಿವಸ ಆ ಧ್ವಜಸ್ತಂಭಕ್ಕೆ ಆ ಒಬ್ಬ ಅರ್ಧ ಗೊತ್ತಿದ್ದವನು ಹತ್ತಿರುವಂಥದ್ದು. ಸೊ ಈ ರೀತಿ ಮಧ್ವ ನವಮಿಯ ಎಲ್ರಿಗೂ ಶುಭಾಶಯಗಳನ್ನು ಹೇಳಿಬಿಟ್ಟು ಇವತ್ತೀಗ ಮಧ್ವರು ಬರೆದಿರುವಂತಹ ಗ್ರಂಥಗಳಲ್ಲಿ ಮುಖ್ಯವಾದದ್ದು ಗ್ರಂಥಗಳು ಯಾವುದಂತ ಹೇಳಿದರೆ ಯಾವುದು ನಿಮ್ಮ ಗೀತಾ ಭಾಷ್ಯದಿಂದ ಶುರುವಾದದ್ದು ಗೀತಾ ತಾತ್ಪರ್ಯ ನಿರ್ಣಯ. ಸೊ ಇದೆರಡು ಗೀತೆಗಳಿಗೆ ಸಂಬಂಧಪಟ್ಟಿದ್ದು. ಆಮೇಲೆ ಭಾಷ್ಯಕ್ಕೆ ಮುಖ್ಯವಾಗಿ ಭಾಷ್ಯ, ಆಮೇಲಿಂದ ಇದು ಭಾಷ್ಯ ಅಣುಭಾಷ್ಯ, ಆಮೇಲೆ ಇದು ಯಾವುದು ಎಂಥದ್ದು ಎಲ್ಲ ಯಾವುದು ಅದು ಅದೆಲ್ಲ 10 ಇದು ಗ್ರಂಥಗಳು. ಭಾಷ್ಯಕ್ಕೆ ಸಂಬಂಧಪಟ್ಟಿದ್ದು ಒಂದು ನ್ಯಾಯ ವಿವರಣೆ, ಒಂದು ಮುಖ್ಯ ಭಾಷ್ಯ, ಆಮೇಲೆ ಅಲ್ಲ ಗೀತಾ ಭಾಷ್ಯ, ಅದು ಗೀತಾ ಭಾಷ್ಯ ಮತ್ತು ಗೀತಾ ತಾತ್ಪರ್ಯ ನಿರ್ಣಯ. ಬ್ರಹ್ಮಸೂತ್ರ ಭಾಷ್ಯಕ್ಕೆ ಒಂದು ಭಾಷ್ಯ, ಅದು ಇನ್ನೊಂದು ಇದೆಯಲ್ಲ, ಯಾರು ನಾವು ತ್ರಿವಿಕ್ರಮ ಪಂಡಿತಾಚಾರ್ಯರು ಅವರಿಗೆ ಮಧ್ವರಿಗೆ ಹೇಳಿಬಿಟ್ಟು ಆ ಎಲ್ಲ ಯಾವುದು ಯುಕ್ತಿಗಳು ಎಲ್ಲೆಲ್ಲ ಇದೆ ಅದನ್ನೆಲ್ಲ ಒಂದೇ ಕಡೆ ತಂದು ಅನುವ್ಯಾಖ್ಯಾನ ಅದು ಭಾಳ ಅಂತೇಳಿ ಅದನ್ನು ಮರೀಲಿಕ್ಕೆ ಕೂಡುದು. ಅನುವ್ಯಾಖ್ಯಾನ ಅನ್ನುವಂಥದ್ದು ಬಹಳ ಅದು ಶ್ರೇಷ್ಠವಾದ ಗ್ರಂಥ. ಭಾಷ್ಯ, ಅನುವ್ಯಾಖ್ಯಾನ, ಆಮೇಲಿನ ನ್ಯಾಯ ವಿವರಣ, ಆಮೇಲೆ ಅಣುಭಾಷ್ಯ. ಇದು ಭಾಷ್ಯಕ್ಕೆ ಸಂಬಂಧಪಟ್ಟಿದ್ದು ಇದು 4. ಆಮೇಲಿಂದ ಕಥಾಲಕ್ಷಣಗಳು, ಆಮೇಲೆ ತತ್ವೋದ್ಯೋತ, ಆಮೇಲೆ ಇದೆಲ್ಲ 10 ಪ್ರಕರಣ ಗ್ರಂಥಗಳು. ಆಮೇಲಿಂದ 10 ಉಪನಿಷತ್ತಿನ ಭಾಷ್ಯಗಳು. ಅಂದರೆ ಈ ರೀತಿ ಅಂದರೆ ನೆನ್ಪಿಟ್ಟುಕೊಳ್ಳಿಕ್ಕೆ ಸುಲಭ ಆಗಬೇಕು. 10 ಒಟ್ಟೊಟ್ಟಿಗೆ ನೆನ್ಪಿಟ್ಟುಕೊಂಡ್ಬಿಡೋದು. 10 ಅದು ಪ್ರಕರಣ ಗ್ರಂಥಗಳು, 10 ಉಪನಿಷತ್ ಭಾಷ್ಯಗಳು, 20 ಆಗಿ ಹೋಯಿತು. 2 ಭಗವದ್ಗೀತೆಗೆ ಸಂಬಂಧಪಟ್ಟಿದ್ದು, 4 ಬ್ರಹ್ಮಸೂತ್ರ ಭಾಷ್ಯಕ್ಕೆ ಸಂಬಂಧಪಟ್ಟಿದ್ದು. ಅಲ್ಲಿಗೆ 2, 4, 6 ಮತ್ತು 20, 26 ಹಾಗೆ ಆಗೋಯಿತು. ಇನ್ನೀಗ ನಮಗೆ 11 ಬೇಕು. 11 ಗ್ರಂಥಗಳು ಇನ್ನು ಯಾವುದು ಅಂತ ಹೇಳಿದರೆ ಯಾವುದು 11 ಗ್ರಂಥಗಳು ಹೇಳಿ ನೋಡುವ ಯಾರು? ಇನ್ನು 11 ಗ್ರಂಥ ಯಾವುದು? ಇದು ಭಾರಿ ಮುಖ್ಯದ್ದು ಮಹಾಭಾರತ ತಾತ್ಪರ್ಯ ನಿರ್ಣಯ. ಕರೆಕ್ಟ್, ಮಹಾಭಾರತ ತಾತ್ಪರ್ಯ ನಿರ್ಣಯ. ಯಾವುದು? ತಂತ್ರಸಾರ ಬಂದುಬಿಡ್ತಾ ಇದರಲ್ಲಿ. ಇದರಲ್ಲಿ ನಮ್ಮ ಪ್ರಕರಣ ಗ್ರಂಥಗಳೇನಾದರೂ ಬರಲಿಲ್ಲ ಅಲ್ಲ ಅದು. ಇರಲಿ. ನಂತರ ಇನ್ಯಾವುದು? ದ್ವಾದಶ ಸ್ತೋತ್ರಗಳನ್ನು ನಾವು ಆ 37ರ ನಂತರ ಇಟ್ಕೊಂಡಿದ್ದೀವಿ. ಸೊ ಇದರಲ್ಲಿ ಇನ್ನೂ ಯಾವುದೆಲ್ಲ ಗ್ರಂಥಗಳಿದೆ ಮಧ್ವರದ್ದು? ಯಾವುದು? ಅದು ತತ್ವನಿರ್ಣಯ ಎಲ್ಲ ಇದರಲ್ಲಿ ಬಂತು. ಯಾವುದು? ಪ್ರಕರಣ ಗ್ರಂಥಗಳಲ್ಲಿ ಬಂತು ಅಲ್ವಾ? 10 ಪ್ರಕರಣ ಗ್ರಂಥಗಳು, 10 ಉಪನಿಷತ್ತು ಭಾಷ್ಯಗಳು. ಸೊ ಇದು 27 ಆಯಿತು. ಇನ್ನು ಮಧ್ವರ ಗ್ರಂಥಗಳೇ ನೆನಪು ಬರುವುದಿಲ್ಲ ಅಂತ ಹೇಳಿದರೆ ಹೇಗೆ? ಆಮೇಲೆ ಇದು ನಮ್ಮ ಆಚರಣೆಗೆ ಸಂಬಂಧಪಟ್ಟಿದ್ದು 4: ಸದಾಚಾರ ಸ್ಮೃತಿ, ಜಯಂತಿ ನಿರ್ಣಯ, ಅದಿದೆಲ್ಲ ಒಂದು 4. ಸೊ 26, 4, 30 ಆಯಿತು. ಇನ್ನು 7 ಹೇಳಬೇಕೀಗ. ಅದರಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಆಯಿತು. ಅಲ್ಲಿ ಇನ್ನು 6 ಹೇಳಬೇಕು. ಹೌದು, ಅದೆಲ್ಲ ಅದು ಸಣ್ಣದು. ಆಮೇಲೆ ದ್ವಾದಶ ಸ್ತೋತ್ರ ಸಪರೇಟ್ ಉಂಟು. ಸೊ ಹೀಗೆ ಮಧ್ವರ ಗ್ರಂಥಗಳು ಸಹ ಆಯ್ತಲ್ಲ. ಸೊ ಈ ರೀತಿ ಯಾವುದು? ಅದು 10 ಉಪನಿಷತ್ ಭಾಷೆಗಳು. ಹೌದು, 10 ಅದು ಆಯ್ತಲ್ಲ. ಬ್ರಹ್ಮಸೂತ್ರ ಭಾಷ್ಯ, ಐತರೇಪನಿಷತ್ತು, ಆಯ್ತು. ಅದು 10 ಉಪನಿಷತ್ ಭಾಷ್ಯಗಳು. ಅದೆಲ್ಲ ಉಪನಿಷತ್ ಭಾಷೆದಲ್ಲಿ ಬಂದಾಯ್ತು. ಅದೆಲ್ಲ ಉಪನಿಷತ್ ಭಾಷೆಯಲ್ಲಿ ಬಂದಿದೆ. ಹೀಗೆ ಆಯ್ತಲ್ಲ. ಸೊ ಇದು ಮಧ್ವರ ಗ್ರಂಥಗಳು.
ಇನ್ನೊಂದು 6 ಉಂಟು. 6 ನೆನಪು ಬಂದಾಗ ಹೇಳ್ಬೋದು. ಅನುಪಮಕ್ಕೆಲ್ಲ ನೆನಪು ಬರಲಿಲ್ಲ ಅಂತ ಹೇಳಿದರೆ, ನರ್ಮದಕ್ಕನಿಗೆ ನೆನಪು ಬರಲಿಲ್ಲ ಅಂತ ಹೇಳಿದರೆ ಹೇಗೆ ನಂತರ ಆಯಿತಲ್ಲ. ಇನ್ನೀಗ ಸಪರೇಟ್ ಆಗಿ ಇದು ಮಾಡ್ಕೊಂಡು ಗೊತ್ತಿಲ್ಲ. ತಂತ್ರಸಾರ ಸಂಗ್ರಹ, ತತ್ವ ನಿರ್ಣಯ, ಹಾಗೆ ಅಂದ್ರೆ ಆ ಗ್ರೂಪಿಂಗ್ ನಲ್ಲಿ ಆ ಕಡೆ ಈ ಕಡೆ ಹೋಗ್ತದಲ್ವಾ. ಗ್ರಂಥ ಯಾವುದು? ಕರ್ಮ ನಿರ್ಣಯ. ಅದು ಕರ್ಮ ನಿರ್ಣಯ ಕೂಡ ಅದರಲ್ಲಿ ಬಂತು. ಯಾವುದು? 10 ಇದರಲ್ಲಿ ತತ್ವ ಸಂಖ್ಯಾನ, ತತ್ವ ವಿವೇಕ, ಉಪಾಧಿ ಖಂಡನ, ಮಾಯಾವಾದ ಖಂಡನ, ಮಿಥ್ಯಾತ್ವಾನುಮಾನ ಖಂಡನ, ತತ್ವೋದ್ಯೋತ, ವಿಷ್ಣು ತತ್ವ ನಿರ್ಣಯ, ಕರ್ಮ ನಿರ್ಣಯ, ಕಥಾಲಕ್ಷಣ, ಪ್ರಮಾಣ ಲಕ್ಷಣ. ಇದು 10 ದಶ ಪ್ರಕರಣ ಗ್ರಂಥಗಳು. ಆಮೇಲೆ ಭಾಷ್ಯ, ಯಾವುದು ಉಪನಿಷತ್ ಭಾಷ್ಯಗಳು: ಈಶಾವಾಸ್ಯ ಭಾಷ್ಯಂ, ತಲವಕಾರ ಭಾಷ್ಯ, ಕಾಟಕ ಭಾಷ್ಯ, ಷಡ್ಪ್ರಶ್ನ ಭಾಷ್ಯ, ಅಥರ್ವಣ ಭಾಷ್ಯ, ಮಾಂಡೂಕ ಭಾಷ್ಯ, ತೈತರೀಯ ಭಾಷ್ಯ, ಐತರೇಯ ಭಾಷ್ಯ, ಚಾಂದೋಕ್ಯ ಭಾಷ್ಯ, ಬೃಹದಾರಣ್ಯಕ ಭಾಷ್ಯ. ಅಲ್ಲಿಗೆ 10 ಪ್ರಕರಣ ಗ್ರಂಥ, 10 ಉಪನಿಷತ್ತುಗಳಾಗೋಯ್ತು, ಉಪನಿಷತ್ ಭಾಷ್ಯಗಳಾಯಿತು. ಇನ್ನೀಗ ಗೀತಾ ಭಾಷೆ, ಗೀತಾ ತಾತ್ಪರ್ಯ 22 ಆಯಿತು. ಇನ್ನು 4 ಬ್ರಹ್ಮಸೂತ್ರ ಭಾಷೆ, ಅನುಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯ ವಿವರಣ. ಸೊ ಇದು 4, ಅಲ್ಲಿಗೆ ಎಷ್ಟಾಯಿತು? 26 ಆಯಿತು. ನಂತರ ಋಗ್ ಭಾಷ್ಯ ಅಂತೇಳಿದರೆ ಋಗ್ವೇದಕ್ಕೆ ಭಾಷ್ಯ ಬರೆದದ್ದು ಮಧ್ವಾಚಾರ್ಯರು ಮಾತ್ರ, ಇನ್ಯಾರೂ ಬರೀಲಿಲ್ಲ, ಅದು ಮರಿಲಿಕ್ಕೆ ಕೂಡದು. 27 ಆಯಿತು. ಸೊ ಆಮೇಲೆ ಭಾಗವತ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಬಹಳ ಭಾಳ ಭಾಳ ಇಂಪಾರ್ಟೆಂಟ್. ಆಮೇಲೆ ನರ್ಮದಕ್ಕೆ ಹೇಳಿದ್ದು ತಂತ್ರಸಾರ, ಆಮೇಲೆ ಸದಾಚಾರ ಸ್ಮೃತಿ, ಕೃಷ್ಣ ಅಮೃತ ಮಹಾರ್ಣವ, ಜಯಂತಿ ಕಲ್ಪ, ಯತಿ ಪ್ರಣವ ಕಲ್ಪ, ನಖಸ್ತುತಿ, ದ್ವಾದಸ್ತೋತ್ರ, ಯಮಕ ಭಾರತ. ಅಲ್ಲಿಗೆ ಎಷ್ಟಾಯಿತು? 37 ಆಯಿತು. ದ್ವಾದಶ ಸ್ತೋತ್ರವನ್ನು 12 ದ್ವಾದಶ ಸ್ತೋತ್ರವನ್ನು 1 ಅಂತ ಲೆಕ್ಕ ತಗೊಂಡು ಅಲ್ಲಿಗೆ 37 ಗ್ರಂಥಗಳಾಯಿತು. ಅದು ದ್ವಾದಶ ಸ್ತೋತ್ರ 12ಕ್ಕೆ 12 ತಗೊಂಡ್ರೆ ಅದಿಷ್ಟಾಗ್ತದೆ, 49 ಆಗುತ್ತೆ. ಸೊ ಹೀಗೆ ಇದಿಷ್ಟು ಮಧ್ವರ ಗ್ರಂಥಗಳು, ಮಧ್ವಾಚಾರ್ಯರ ಗ್ರಂಥಗಳು. ಸೊ ಮಧ್ವಾಚಾರ್ಯರು ಎಲ್ಲರ ಹಾಗೆ ಮಧ್ವಾಚಾರ್ಯರು ಯಾವುದು ನಿರ್ವಾಣವನ್ನು ಹೊಂದಲಿಲ್ಲ. ರಾಘವೇಂದ್ರ ಸ್ವಾಮಿಗಳಾಗಿ ವೃಂದಾವನದಲ್ಲಿ ಇದು ಆಗಲಿಲ್ಲ. ಸೊ ಮಧ್ವಾಚಾರ್ಯರು ಅಂತ ಹೇಳಿದ್ರೆ ಬದ್ರಿಗೆ ಹೊರಟು ಹೋದರು. ಎಲ್ಲಿಂದ? ಉಡುಪಿಯಿಂದ, ಅನಂತೇಶ್ವರದಿಂದ ಬದ್ರಿಗೆ ಹೊರಟು ಹೋದರು. ಸೊ ಇನ್ನೂ ಸಹ ಬದ್ರಿಯಲ್ಲಿ ಇದ್ದಾರೆ, ವೇದವ್ಯಾಸರ ಜೊತೆಗೆ ಇದ್ದಾರೆ. ಯಾರು? ಮಧ್ವಾಚಾರ್ಯರು ಅನ್ನುವಂತಹ ಏನು ದೃಢ ನಂಬಿಕೆ ಇದೆ. ಸೊ ಈ ರೀತಿಯಲ್ಲಿ ಆಮೇಲಿಂದ ಮಧ್ವಾಚಾರ್ಯರನ್ನು ನಮಗೆ ಇಷ್ಟು ಒಳ್ಳೆಯ ತತ್ವಜ್ಞಾನವನ್ನು ಕೊಟ್ಟು ಅಂತೇಳಿದರೆ ಅದರಲ್ಲಿ ಮುಖ್ಯವಾದ ಅಂಶ ಏನಂತೇಳಿದರೆ ಸ್ಪಷ್ಟತೆ ಅಂತೇಳಿದರೆ ಆ ದೇವರು ಅನ್ನುವಂಥದ್ದು ನಮ್ಮಿಂದ ಬೇರೆ ಅನ್ನುವಂಥದ್ದು ಮುಖ್ಯವಾದ ಅಂಶ. ಅಲ್ಲೇ ತಪ್ಪಿದರೆ ಬಾಕಿದ್ದೆಲ್ಲ ತಪ್ಪಿಬಿಡ್ತದೆ. ಕೆಸರುಗಲ್ಲು ಹಾಕುವಾಗಲೇ ನಾವು ಎಲ್ಲಿಯೋ ಒಂದು ಕಡೆ ಕೆಸರುಗಲ್ಲು ಹಾಕಿ ಎಲ್ಲಿ ಹಾಕಬೇಕೋ, ಎಲ್ಲಿ ಮನೆ ಕಟ್ಟಬೇಕೋ ಅಲ್ಲಿ ಕೆಸರು ಕಲ್ಲು ಹಾಕಬೇಕಲ್ವ. ಸರ್, ನಾವು ಕೆಸರು ಕಲ್ಲನ್ನು ಎಲ್ಲೆಲ್ಲೋ ಹಾಕಿಬಿಟ್ರೆ ಅದು ಪೂರ್ತಿ ಇಡೀ ಮನೆಯೇ ಆಮೇಲೆ ಅದು ಉಪಯೋಗ ಇಲ್ಲ ಅಂತ ಆಗ್ತದೆ. ಆ ಥರ ಆ ಕೆಸರುಗಲ್ಲು ಹಾಕುವಾಗಲೇ ಮಧ್ವಾಚಾರ್ಯರು ಹೇಳಿದರು, ಆ ಅನಂತ ಅನ್ನುವಂಥ ಅವ್ಯಯ ಮುಕುಂದ ಯಾರು ಶ್ರೀಕೃಷ್ಣ, ಅವನು ಶ್ರೀಮನ್ನಾರಾಯಣ, ಆ ಎಷ್ಟು ಹೆಸರಿನ ನೀವು ಕರೆದರೂ ಅವನೊಬ್ಬನೇ ಅಂತ ತಿಳ್ಕೊಂಡು ಉಳಿದವರೆಲ್ಲ ಆ ನಾರಾಯಣನ ಕುಟುಂಬದವರು ಅಂತ ಹೇಳಿಬಿಟ್ಟು ಆ ದೇವರ ಬಗ್ಗೆ ಸ್ಪಷ್ಟ ಕಲ್ಪನೆ ಕೊಟ್ಟು ಆ ದೇವರು ನಮ್ಮಿಂದ ಬೇರೆ. ಅಂದರೆ ಯಾವುದು ಆ ಬೇರೆ ಅಂತೇಳಿದರೆ ಜೀವ ಮತ್ತು ಈಶ ಬೇರೆ, ಜೀವ ಬೇರೆ, ಜಡ ಬೇರೆ, ಜಡ ಬೇರೆ ಅನ್ನುವಂಥ ಸ್ಪಷ್ಟತೆಯನ್ನು ಕೊಟ್ಟು ಮಧ್ವಾಚಾರ್ಯರು ಏನು ಮಾಡಿದ್ರು ಅಂತ ಹೇಳಿದರೆ ಅತೀ ಉತ್ತಮವಾದ ತತ್ವಜ್ಞಾನವನ್ನು ನಮಗೆ ಕೊಟ್ಟಿದ್ದಾರೆ. ಎಲ್ಲ ಆ ಗ್ರಂಥಗಳಲ್ಲಿ ಯಾವುದು ನಿಮ್ಮ ಕರ್ಮ ನಿರ್ಣಯ, ಆಮೇಲೆ ಸದಾಚಾರ ಸ್ಮೃತಿ, ಇಂಥ ಗ್ರಂಥಗಳಲ್ಲಿ ಪ್ರತಿಯೊಂದು ಬೆಳಿಗ್ಗೆಯಿಂದ ಸಂಜೆ ತನಕ ನಾವು ಹೇಗೆ ಸದಾಚಾರದಲ್ಲಿ ಹೇಗೆ ಇರಬೇಕು ಅನ್ನುವಂಥದ್ದು ಪ್ರತಿಯೊಂದು ಹೇಳಿಕೊಟ್ಟಿದ್ದಾರೆ. ಎಲ್ಲ ಮೂಲ ಮಂತ್ರಗಳನ್ನು ಕೊಟ್ಟಿದ್ದಾರೆ ಅಂತೇಳಿದರೆ ಪ್ರತಿಯೊಂದು ನಮಗೆ ಹೇಳಿಬಿಟ್ಟು ಅಂತೇಳಿದರೆ ಯಾರು ಮಾಧ್ವರಿದ್ದಾರೋ ವೈಷ್ಣವ ಪಂಥದಲ್ಲಿ ಅಂತೇಳಿದರೆ ನಮ್ಮ ಅಂತೇಳಿದರೆ ನಾವು ಎಷ್ಟು ಅವರಿಗೆ ಚಿರಋಣಿ ಇರಬೇಕಂತ ಹೇಳಿದರೂ ಅದು ಸಾಲದು ಅಂತೇಳಿದರೆ ಯಾರು ಮಧ್ವಾಚಾರ್ಯರ ಗ್ರಂಥಗಳನ್ನು ತತ್ವವನ್ನು ಮತ್ತೆ ಯಾರು ಸ್ಟಡಿ ಮಾಡ್ತಾರೋ, ಯಾರು ಅಭ್ಯಾಸ ಮಾಡ್ತಾರೋ ಅವರಿಗೆ ಸ್ಪಷ್ಟತೆ ಇರುವಂತಹ ಈ ವಿಷಯ ಇದು. ಆದಷ್ಟು ನಾವು ಅಂತೇಳಿದರೆ ಎಲ್ಲೆಲ್ಲ ನಮಗೆ ಏನು ಇದು ಸಿಗ್ತದೋ, ಎಲ್ಲಿ ಅವಕಾಶ ಸಿಗ್ತದೋ ಅಲ್ಲಿ ಮಧ್ವರ ಆ ತತ್ವವನ್ನು ಮತ್ತೆ ನಾವು ಅದನ್ನು ಕರಗತ ಮಾಡಿಕೊಳ್ಬೇಕು ಅನ್ನುವಂಥ ಆಶಯವನ್ನು ಹೇಳ್ತಾ, ಸೊ ಇವಾಗ ನಾವು ನೆಕ್ಸ್ಟ್ ಹೇಳ್ತಾರೆ ಇದು ಅವ್ರು ನಾವು ಹೇಳುವುದೆಲ್ಲ ವೇದದಲ್ಲಿ ಪ್ರತಿಪಾದಿಸಿದೆ ಅಂತ ಹೇಳ್ತಾರೆ ಮುಖ್ಯವಾಗಿ.
ಅಂತ ಹೇಳಿದ್ರೆ ವೇದವನ್ನು ನಾವು ಒಪ್ಪಲೇಬೇಕಲ್ವಾ? ವೇದವನ್ನು ನಾವು ಅಂದರೆ ಏನಂತ ಹೇಳಿದರೆ ವೇದ ಬಿಟ್ಟು ಬೇರೆ ಏನೂ ಇಲ್ಲ ಅಂತೇಳಿದರೆ ಅದು ಸ್ಪಷ್ಟವಾಗಿ ಮಧ್ವಾಚಾರ್ಯರು ಸ್ಟಾರ್ಟಿಂಗಲ್ಲೇ ಅದನ್ನು ಹೇಳಿದ ಮಾತದು. ಏನಂತ ಹೇಳಿದರೆ ಅನುಮಾನದಿಂದಲೇ ಎಲ್ಲವನ್ನೂ ಸಾಧಿಸಲಿಕ್ಕೆ ಸಾಧ್ಯವೇ ಇಲ್ಲ, ಅನುಮಾನದಿಂದ ಏನನ್ನಾದರೂ ನೀವು ಸಾಧಿಸ್ಬೋದು ಅಂತೇಳಿದರೆ. ಹಾಗಾದರೆ ಯಾವುದು ಮುಖ್ಯ ಅಂತೇಳಿದರೆ, ಒಂದೋ ನೀವು ಪ್ರತ್ಯಕ್ಷ ನೋಡಬೇಕು ಅಥವಾ ವೇದದಲ್ಲಿ ಹೇಳಿದ ಹಾಗೆ ನೀವು ನಂಬಿಕೊಂಡು ಹೋಗಬೇಕು. ಅದಕ್ಕೆ ಆಗಮ ಅಂತ ಹೆಸರು. ಆ ವೇದ ಆಗಮ ಮತ್ತು ಪ್ರತ್ಯಕ್ಷ ಅನ್ನುವಂಥದ್ದು ನಿಜವಾದ ಪ್ರಮಾಣಗಳು. ಅನುಮಾನದ ಜತೆಗೆ ಯಾವಾಗ ಪ್ರತ್ಯಕ್ಷ ಪ್ರಮಾಣ ಅಥವಾ ಆಗಮ ಪ್ರಮಾಣ ಇದೆಯೋ ಆಗ ಮಾತ್ರ ನಂಬಬಹುದು ಅಂತೇಳಿದರೆ, ಈ ಪರಮತೀಯರು ಆ ಅನುಮಾನದಿಂದ ಎಲ್ಲ ಸಾಧಿಸಲಿಕ್ಕೆ ಹೋಗಿ ಅವರು ತಪ್ಪಿದ್ದು, ಅವ್ರದ್ದು ಕೆಸರುಗಲ್ಲೇ ತಪ್ಪಿದೆ ಬಿಡಿ ಅಂತೇಳಿದರೆ, ನಾನೇ ದೇವರು ಅನ್ನುವಂಥದ್ದು ಆ ಕೆಸರುಗಲ್ಲೇ ತಪ್ಪಿದೆ. ಅಲ್ಲಿಂದ ಮುಂದೆ ಇಡೀ ಬಿಲ್ಡಿಂಗ್ ಎಲ್ಲ ತಪ್ಪುವಂಥದ್ದು, ಅದರಲ್ಲಿ ಏನು ವಿಶೇಷ ಅನ್ನುವಂಥದ್ದಿಲ್ಲ. ಆದ್ದರಿಂದ ಮಧ್ವಾಚಾರ್ಯರು ಕೆಸರುಗಲ್ಲು ಸ್ಪಷ್ಟವಾಗಿ ಹಾಕಿದ್ದಾರೆ. ಈ ರೀತಿ ವಿಷಯ ನಾವು ಅಂದರೆ ಜೀವರು ಭಗವಂತನಿಂದ ಬೇರೆ, ಆ ಭಗವಂತನು ಎಲ್ಲ ಸದ್ಗುಣಗಳಿರುವವನು ಅಂತೇಳಿದರೆ ಸರ್ವಗುಣ ಸಂಪನ್ನ ಸರ್ವದೋಷ ವಿವರ್ಜಿತ ಭಗವಂತ. ಈ ಜೀವ ಎಲ್ಲ ದೋಷಗಳನ್ನು ಹೊಂದಿರುವವನು, ಗುಣವೇ ಇಲ್ಲದವನು, ಎಲ್ಲೋ ಒಂದೆರಡು ಗುಣ ಇರುವವನು ಈ ಜೀವ. ಈ ಜೀವ ಆ ದೇವರನ್ನು, ಅನಂತ ಗುಣ ಪರಿಪೂರ್ಣನನ್ನು ಜೀವನೊಟ್ಟಿಗೆ ನೀವು ತಂದು ಮಿಕ್ಸ್ ಮಾಡಿದರೆ, ಅಂದರೆ ಜೀವನೇ ದೇವರು ಅಂತ ಹೇಳ್ಕೊಂಡು ಕೂತ್ರೆ ಎಲ್ಲ ಹೋಗಿಬಿಡ್ತು, ಅಂದರೆ ಕೆಸರುಗಲ್ಲೇ ಅಲ್ಲಿಗೆ ಹೋಗಿಬಿಡ್ತು ಅನ್ನುವಂಥ ವಿಷಯ ಅದು ಅಲ್ಲಿಗೆ ಸ್ಪಷ್ಟವಾದ ಅಂತ ಹೇಳಿದರೆ, ನಮ್ಮ ತತ್ವವಾದದಲ್ಲಿ ಸ್ಪಷ್ಟತೆ ಅನ್ನುವಂಥದ್ದು ಬಹಳಷ್ಟಿದೆ ಅನ್ನುವಂಥದ್ದು. ಈಗ ಎಲ್ಲಿವರೆಗಾಗಿದೆ? 69 ಆಗಿದೆಲ್ಲ. ಈಗ ಭೀಮಸೇನನನ್ನು ಕೊಲ್ಲುವಂಥದ್ದು. ಹೇಗೆ ಕೊಲ್ಲಬೇಕು, ಭೀಮಸೇನನ್ನು ಹೇಗೆ ಕೊಲ್ಲಬೇಕು, ಅರ್ಜುನನನ್ನು ಹೇಗೆ ಕೊಲ್ಲಬೇಕು, ಆಮೇಲೆ ಉಳಿದ 3 ಜನರು ಲೆಕ್ಕಕ್ಕಿಲ್ಲ ಅನ್ನುವಂಥದ್ದು. ಈ ರೀತಿ ಅಲ್ಲಿವರೆಗೆ ಆಗಿದೆ. ಸೊ ಈಗ ನೆಕ್ಸ್ಟ್ 71ನೇ ಶ್ಲೋಕಕ್ಕೆ ಇವತ್ತು ವೈಲಾಯರು ಕಾಣುವುದಿಲ್ಲಲ್ಲ, ಸೊ ವೈಲಾಯರು ಕಾಣುವುದಿಲ್ಲ. ಹಾಂ ಸರಿ, 71ನೇ ಶ್ಲೋಕ. ಸಮ್ಮಂತ್ರ್ಯ ರಾಜತನಯೈ ಧೃತರಾಷ್ಟ್ರಜೈಸ್ತು ದತ್ತಂ ಸಸೂದಮುಖತೋಖಿಲ ಭಕ್ಷ್ಯ ಭೋಜ್ಯೇ ಜ್ಞಾತ್ವಾ ಯುಯುತ್ಸುಗದಿತಂ ಬಲವಾನ್ ಸ ಭೀಮೋ. ವಿಚಾರ್ಯ 70 ಆಗಬೇಕಾ? 70 ಆಗಲಿಲ್ವಾ? ಸರಿ, ಅದನ್ನು ಓದಿ ಬಿಡುವ ಪೂರ್ತಿ. ಜ್ಞಾತ್ವಾ ಯುಯುತ್ಸುಗದಿತಂ ಬಲವಾನ್ ಸ ಭೀಮೋ ವಿಷ್ಣೋರ್ ಅನುಗ್ರಹ ಬಲಾತ್ ಜರಯಾಂಚಕಾರ. 70ನೇದು. ಏವಂ ವಿಚಾರ್ಯ ವಿಷಂ ಉಲ್ಬಣಂ ಅಂತಕಾಭಂ ಕ್ಷೀರೋದಧೇ ಮತನಜಂ ತಪಸಾ ಗಿರೀಶಾತ್ ಶುಕ್ರೇಣ ಲಬ್ಧಂ ಅಮುತಃ ಸುಬಲಾತ್ಮಜೇನ ಪ್ರಾಪ್ತಂ ಪ್ರತೋಷ್ಯ ಮರುತಸ್ತನಯಾಯ ಚಾದುಃ. ಏವಂ ವಿಚಾರ್ಯ, ಈ ರೀತಿ ವಿಚಾರ ಮಾಡಿದರು. ಏನು ಮಾಡಬೇಕು? ನಮಗೆ ಮೊದಲು ಕಂಟಕವನ್ನು ನಿವಾರಿಸಬೇಕು. ಯಾವುದು ಕಂಟಕ? ಭೀಮಸೇನ. ಸೊ ಆ ಭೀಮಸೇನನನ್ನು ಯಾವ ರೀತಿಯಲ್ಲಿ ಆದರೂ ಛದ್ಮ ಪ್ರಯೋಗತಃ, ವಿಷ ಹಾಕಿ ಆದರೂ, ಔಷಧ ಪ್ರಯೋಗ ಆದರೂ, ಮಾಟ ಮಾಡಿ ಆದರೂ, ಈ ಮಂತ್ರ ಮಾಡಿ ಆದರೂ, ಏನಾದರೂ ಮಾಡಿ ಕೂಟನೀತಿ, ಕುಟಿಲ ನೀತಿ, ನೀಚ ನೀತಿನಿಂದ ಆ ಭೀಮಸೇನನ್ನು ತೆಗೆದು ಬಿಡಬೇಕು. ಮಧ್ವರನ್ನು ಕೂಡ ಹಾಗೇ ತೆಗಿಬೇಕಂತ ಈ ಪರಮತೀಯರು ಪ್ರಯತ್ನ ಮಾಡಿದ್ದು. ಅಂತ ಹೇಳಿದರೆ ಪರಮತೀಯರದ್ದು ಒಂದು ಆ ಮನೋಸ್ಥಿತಿ ಎಲ್ಲಿವರೆಗೆ ನೀಚ ಸ್ಥಿತಿಗೆ ಬಂದು ಇಳಿದಿದೆ ಎಂದು ನೋಡಿ. ಆ ದುರ್ಯೋಧನಾದಿಗಳು ಹೇಗೋ ಹಾಗೆ ಪರಮತೀಯರು ಆಗಿದ್ದರು ಅನ್ನುವಂಥದ್ದು ಇವತ್ತು ಈ ಮಧ್ವಾಚಾರ್ಯರ ಇವತ್ತು ಆ ಮಧ್ವ ನವಮಿ ದಿವಸ ನಾವು ಅದನ್ನು ಯೋಚನೆ ಮಾಡಬೇಕು. ಹಾಗಾದರೆ ಈ ಪರಮತೀಯರು ಎಷ್ಟು ಕೆಳಗೆ ಬಂದು ಇಳಿದಿದ್ದಾರೆ, ದುರ್ಯೋಧನಾದಿಗಳ ಹಾಗೆ ಆಗಿಬಿಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಏವಂ ವಿಚಾರ್ಯ, ಈ ರೀತಿ ಭೀಮಸೇನಾದಿಗಳನ್ನು ಕೊಲ್ಲುವಂತಹ ವಿಚಾರವನ್ನು ಮಾಡಿ, ಪ್ಲ್ಯಾನ್ ಮಾಡಿ, ವಿಷಂ ಉಲ್ಬಣಂ ಅಂತಕಾಭಂ. ವಿಷಂ ಅಂತೇಳಿದರೆ ಕಾಲಕೂಟ ವಿಷ, ಇದು ಉಲ್ಬಣವಾದದ್ದು, ಮಹಾಭಯಂಕರವಾದದ್ದು. ಅಂತಕ ಆಭಂ, ಅಂತಕ ಅಂದರೆ ಮೃತ್ಯು ಅಂತೇಳಿದರೆ ಆ ವಿಷ ಹತ್ತಿರ ಬಂದ್ರೇ ಕೆಲವರು ಸತ್ತೋಗ್ತಾರೆ. ಅಂಥದ್ದು ವಿಷ ಇದು. ಅಂತಕ ಆಭಂ ಅಂತೇಳಿದರೆ ಆ ರೀತಿಯ ಒಂದು ಅದರ ವಾಸನೆಗೆ
ಜನ ಸತ್ತು ಹೋಗ್ತಾರೆ ಅಂತ ಯಾವುದು ಮೃತ್ಯು ಸದೃಶ ಭಯಾನಕವಾದ ವಿಷ. ವಿಷಂ ಉಲ್ಬಣಂ. ಉಲ್ಬಣಂ ಅಂದರೆ ಮಹಾಭಯಂಕರವಾದ ಈ ವಿಷವನ್ನು, ಘೋರವಾದ ವಿಷವನ್ನು, ಅಂತಕ ಬಂದರೆ ಅಂತಕ ಅಂದರೆ ಮೃತ್ಯು ಸದೃಶವಾದ ಮೃತ್ಯುವೇ ತಂದು ಬಿಡ್ತದೆ ಈ ವಿಷ, ಕಾಲಕೂಟ ವಿಷ. ಇದು ವಿಷಂ ಉಲ್ಬಣಂ ಅಂತಕಾಭಂ ಕ್ಷೀರೋದದೇ ಮತನಜಂ. ಇದು ಯಾವಾಗ ಹುಟ್ಟಿದ್ದು ಈ ವಿಷ ಅಂತ ಹೇಳಿದರೆ ಕ್ಷೀರೋದದೇರ್ ಮತನ. ದದೇ ಮತ, ಕ್ಷೀರೋದದೇ ಮತನ ಅಂತ ಹೇಳಿದರೆ ಇದು ಸಮುದ್ರ ಮಂಥನದಿಂದ ಹುಟ್ಟಿದ್ದಿದು. ಕ್ಷೀರ ಸಮುದ್ರದ ಮಂಥನ ಮಾಡಿದ್ದು ಕಥೆಯೆಲ್ಲ ಕೇಳಿದ್ದೇವೆ. ಸೊ ಕ್ಷೀರೋದದೇರ್ ಮಥನ ಅಂದರೆ ಸಮುದ್ರ ಮಂಥನದಲ್ಲಿ ಮೊದಲು ಹುಟ್ಟಿದ್ದು ವಿಷ, ಆಮೇಲೆ ಬಂದದ್ದು ಅಮೃತ. ಆ ಹುಟ್ಟಿದ ವಿಷವನ್ನು ಕ್ಷೀರೋದದೇರ್ ಮಥನಜಂ ತಪಸಾ ಗಿರೀಶಾತ್ ಶುಕ್ರೇಣ ಲಬ್ಧಂ. ಅರೆ ಸಮುದ್ರ ಮಂಥನದಲ್ಲಿ ಬಂದ ವಿಷ ಅದೆಲ್ಲ ಸರಿ, ಆ ವಿಷವನ್ನು ಎಂತೇಳಿದರೆ ರುದ್ರದೇವರು ಕುಡಿತೇನೆ ಅಂತ ಹೊರಟಾಗ ವಾಯುದೇವರು ಏನು ಮಾಡಿದರು, ಸ್ವಲ್ಪವೇ ಕೊಟ್ಟರು. ಅರೆ ನಿಮ್ಮಿಂದ ಆಗೋದಿಲ್ಲ ಇದನ್ನು ಕುಡಿಲಿಕ್ಕೆ ಅಂತ ತಿಳ್ಕೊಂಡು ಸ್ವಲ್ಪವೇ ಕೊಟ್ಟದ್ದು ಅದೇನಾಯಿತು, ಕುತ್ತಿಗೆ ಪೂರ್ತಿ ನೀಲಿಯಾಗಿ ಹೋಯಿತು. ಯಾರ್ದು, ರುದ್ರದೇವರದ್ದು. ಮತ್ತು ಉಳಿದದ್ದನ್ನು ವಾಯುದೇವರು ಕುಡಿದು ಅದನ್ನು ಜೀರ್ಣಿಸಿಕೊಂಡ್ರು ಅನ್ನುವಂಥದ್ದು ಕೇಳಿದ್ದೇವೆ. ಹಾಗಾದರೆ ಇದು ಆ ಕಾಲಕೂಟದ ವಿಷಯ ಇಲ್ಲಿ ದುರ್ಯೋಧನಾದಿಗಳ ಹತ್ರ ಹೇಗೆ ಬಂತು ಅನ್ನುವಂಥ ಪ್ರಶ್ನೆಗೆ ಹೇಳ್ತಾರೆ, ತಪಸಾ ಗಿರೀಶಾತ್. ಈಶ್ವರ ದೇವರ ರುದ್ರದೇವರನ್ನು ತಪಸ್ಸು ಮಾಡಿದ್ದು ಯಾರು? ಶುಕ್ರೇಣ. ಶುಕ್ರ ಅಂತೇಳಿದ್ರೆ ಶುಕ್ರಾಚಾರ್ಯರು, ರಾಕ್ಷಸರ ಗುರುಗಳು. ಶುಕ್ರಾಚಾರ್ಯರಿಂದ ಲಬ್ಧಂ ಅಂತೇಳಿದರೆ ರುದ್ರದೇವರ ಕುರಿತು ತಪಸ್ಸು ಮಾಡಿ ರುದ್ರದೇವರ ಹತ್ರ ತಗೊಂಡಿದ್ದಾರೆ ಸ್ವಲ್ಪ. ಯಾರು? ಶುಕ್ರಾಚಾರ್ಯರು ಅಂತೇಳಿದರೆ ಸ್ವಲ್ಪವೇ ಸಾಕು. ರುದ್ರದೇವರನ್ನೇ ಅದು ಯಾವಾಗ ಅವರ ಕುತ್ತಿಗೆಯನ್ನು ನೀಲಿ ಮಾಡಿಬಿಡ್ತೋ ಇನ್ನು ಬಾಕಿದವ್ರದ್ದು ಏನು ಅವಸ್ಥೆ ಅಂತ ಹೇಳ್ಕೊಂಡು ಶುಕ್ರೇಣ ಲಬ್ಧಂ ಅಮುತಃ ಅಂತೇಳಿದರೆ, ಅಮುತಃ ಅಂದರೆ ಆ ಶುಕ್ರಾಚಾರ್ಯರಿಂದ, ತಹ ಅಂತೇಳಿದರೆ ಅವರಿಂದ, ಒಟ್ಟಾರೆ ಉಡುಪಿತಃ ಅಂದರೆ ಉಡುಪಿಯಿಂದ. ಸೊ ಎಲ್ಲಿಂದ? ಅಮುತಃ ಅಂದರೆ, ಅಮು ಅಂದರೆ ಯಾರು? ಈ ಶುಕ್ರಾಚಾರ್ಯರು. ಅಂದರೆ ಮೊದಲು ರುದ್ರದೇವರ ಹತ್ರ, ರುದ್ರದೇವರಿಂದ ಶುಕ್ರಾಚಾರ್ಯರಿಂದ ಅಮುತಃ ಸುಬಲಾತ್ಮಜೇನ. ಸುಬಲಾತ್ಮಜ. ಸುಬಲಾತ್ಮ ಅಂತೇಳಿದರೆ ಯಾರು? ಗಾಂಧಾರಿ. ಶುಬಲಾತ್ಮಜ ಅಂತೇಳಿದರೆ ಗಾಂಧಾರಿ ಇದ್ದಾಗ ಇನ್ನು ಅವಳ ಅಣ್ಣ ಇನ್ನೊಬ್ಬ ಇದ್ದಾನಲ್ಲ ಮಹಾಧೂರ್ತ, ಯಾರು? ಶಕುನಿ. ಸೊ ಶುಬಲಾತ್ಮಜ, ಶುಬಲಾತ್ಮಜೇನ ಅಂದರೆ ಶುಬಲಾತ್ಮಜ ತೇನ ಅಂದರೆ ಅವನಿಂದ. ಅವನು ಯಾರು? ಶಕುನಿ. ಶುಬಲಾತ್ಮಜ, ಶುಬಲಾತ್ಮಜ ಅಂತೇಳಿದರೆ ಗಾಂಧಾರಿ ಆಗ್ತಾಳೆ. ಸೊ ಶುಬಲಾತ್ಮಜ ಅವನಿಂದ, ತೇನ ಅವನಿಂದ ಅಂದರೆ ಶುಕ್ರಾಚಾರ್ಯರಿಂದ ಯಾರ ಹತ್ರ ಬಂತು? ಶಕುನಿ ಹತ್ರ ಬಂತು. ಶುಬಲಾತ್ಮಜೇನ ಪ್ರಾಪ್ತಂ. ಸೊ ಆ ಶಕುನಿ ಇವ್ರ ಜೊತೆಗೆ ಸೇರಿ ದುರ್ಯೋಧನ, ಶಕುನಿ ಮುಖ್ಯವಾಗಿ ಎಲ್ಲದಕ್ಕೂ ಕೂಡ ದುರ್ಯೋಧನ ಮತ್ತು ಶಕುನಿ ಅವರು ಇಲ್ಲದಾಗುವುದಿಲ್ಲದು. ಸೊ ಪ್ರಾಪ್ತಂ ಪ್ರತೋಷ್ಯ ಮರುತಃ ಅಂತೇಳಿದರೆ ಅವರಿಂದ ಸಿಕ್ಕಿದ ಕಾಲಕೂಟವನ್ನು ಏನು ಮಾಡಿದರು? ಈಗ ಹೊರಗೆ ತೆಗೆದರು. ಹೊರಗೆ ತೆಗೆದು ಪ್ರತೋಷ್ಯ ಮರುತಃ ತನಯಾಯ. ಮರುತಃ ತನಯಾಯ ವಾಯುದೇವರ ಪುತ್ರ. ಯಾರು? ಭೀಮಸೇನ, ಎರಡನೇ ಅವತಾರ. ಈ ಭೀಮಸೇನನಿಗೆ ತನಯಾಯ ಭಿಕ್ಷುಕಾಯ ಅಂತೇಳಿದರೆ ದೇವರಿಗೆ, ನಾರಾಯಣಾಯ ಅಂತೇಳಿದರೆ ನಾರಾಯಣ ದೇವರಿಗೆ. ಸೊ ಇಲ್ಲಿ ಮರುತಸ್ತನಯಾಯ ವಾಯುದೇವರ ಅವತಾರವಾದ ಭೀಮಸೇನನಿಗೆ ಚತುರ್ಥಿ ವಿಭಕ್ತಿ. ಮರುತಸ್ತನಯಾಯ ಪ್ರತೋಷ್ಯ. ಪ್ರತೋಷ್ಯ ಅಂತೇಳಿದರೆ ಅವನನ್ನು ಸಂತೋಷಪಡಿಸಿ. ಪ್ರತೋಷ್ಯ ಅಂತೇಳಿದರೆ ಮೊದಲು ಶುಕ್ರಾಚಾರ್ಯರು ರುದ್ರದೇವರನ್ನು ಸಂತೋಷಪಡಿಸಿ, ಆಮೇಲಿಂದ ಶಕುನಿ ಶುಕ್ರಾಚಾರ್ಯರನ್ನು ಸಂತೋಷಪಡಿಸಿ ತಗೊಂಡ ಆ ಕಾಲಕೂಟ. ಇದನ್ನು ಈಗ ಭೀಮಸೇನ ದೇವರನ್ನು ಬೇರೆ ರೀತಿಯಲ್ಲಿ ಬೇಕಾದಷ್ಟು ತಿನ್ನಲಿಕ್ಕೆ ಕೊಟ್ಟು ಸಂತೋಷಪಡಿಸಿ ಮರುಸತ್ತನಯಾಯ ಚ ಅದುಹು ಕೊಟ್ಟರು ತಿನ್ನಲಿಕ್ಕೆ. ಸೊ ಅಂತೇಳಿದರೆ ಸಾಮಾನ್ಯ ವಿಷಕ್ಕೆ ಭೀಮಸೇನ ಬಗ್ಗೋದಿಲ್ಲ ಅಂತ ಗೊತ್ತಿದ್ದ ಕಾರಣ ಈ ಕಾಲಕೂಟ ವಿಷವನ್ನೇ ಕೊಟ್ಟರು. ಅಂದರೆ ಖಂಡಿತ ಸಾಯಬೇಕು ಅನ್ನುವಂಥದ್ದು ಆ ವಿಷಯವನ್ನು ಮನದಲ್ಲಿ ವಿಚಾರ ಇಟ್ಟುಕೊಂಡು ಕಾಲಕೂಟ ವಿಷವನ್ನೇ ಕೊಟ್ಟಿದ್ದಾರೆ. ಹೀಗೆ ವಿಚಾರ ಮಾಡಿ ಅಂತೇಳಿದರೆ ಏವಂ ವಿಚಾರ್ಯ
ಅವರು ಯಾರು? ಶಕುನಿ ಮತ್ತು ದುರ್ಯೋಧನ. ಮೃತ್ಯುವಿನಂತೆ ಅಂತಕಾಭಂ ಭಯಂಕರವಾಗಿದ್ದ, ಉಲ್ಬಣಂ ಕ್ಷೀರ ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿದ್ದ, ಕ್ಷೀರೋದದೇ ಮಥನ ಜಂ ಹುಟ್ಟಿದ್ದ. ಈ ತಪಸ್ಸು ಮಾಡಿ ಶುಕ್ರಾಚಾರ್ಯರು ಶಿವನಿಂದ ಪಡೆದಿದ್ದದ್ದನ್ನು ಅಂತ ಹೇಳಿದರೆ ತಪಸಾ ಗಿರೀಶಾತ್ ಶುಕ್ರೇಣ ಲಬ್ಧಂ, ಅವರಿಂದ ಪಡೆದದ್ದು. ಶುಕ್ರಾಚಾರ್ಯರ ಮನವೊಲಿಸಿ ಅಮುತಃ ಪ್ರತೋಷ್ಯ, ಯಾರಿಂದ? ಶಕುನಿಯು ತಂದಿದ್ದ ಸುಬಲಾತ್ಮಜೇನ ಪ್ರಾಪ್ತಂ, ಶಕುನಿ ಹತ್ರ ಇತ್ತದು. ಆ ವಿಷವನ್ನು, ಆ ಭಯಂಕರವಾದ ಕಾಲಕೂಟ ವಿಷವನ್ನು ವಾಯುಪುತ್ರನಾದ ಭೀಮನಿಗೆ ಮರುತಸ್ತನಯಾಯ ಚ ಅದುಹು ಅಂದರೆ ತಿನ್ನಲಿಕ್ಕೆ ಕೊಟ್ಟರು. ಸೊ ಭೀಮನ ಕೊಲೆಗೆ ಅವರು ಯೋಚಿಸಿದ ಕಪಟೋಪಾಯ ಕಾಲಕೂಟದ ವಿಷದ ಪ್ರಯೋಗ ಆಯ್ತಲ್ಲ. ಸೊ ತುಂಬ ಬಲಾಢ್ಯನಾದ ಭೀಮ ಬೇರೆ ಯಾವ ವಿಷಕ್ಕೂ ಒಳಗಾಗನು ಎಂಬ ಪರಿಜ್ಞಾನ ಅವರಿಗೆ ಉಂಟಾಗಿತ್ತು. ಸೊ ಇದನ್ನು ಎಣಿಸಿಕೊಂಡ್ರೆ ಈ ಕತೆ, ಸೊ ಶ್ರೀಕೃಷ್ಣನನ್ನು ಕೊಲ್ಲಲಿಕ್ಕೆ ಅಂತ ಬಂದಿದ್ದಾಳೆ ಪೂತನೆ. ಅವಳು ಏನಂತ ಹೇಳಿದ್ರೆ ವೇಷ ಮರೆಸಿಕೊಂಡು ಊರ್ವಶಿಯ ವೇಷದಿಂದ ಮಗುವನ್ನು ತಗೊಂಡಿದ್ದೇ ಗೊತ್ತಿಲ್ಲ. ಆಮೇಲಿಂದ ಆ ರೀತಿ ವಿಷಪೂರಿತ ಸ್ತನಪಾನ ಮಾಡಿಸಿದ್ದಾಳೆ ಶ್ರೀಕೃಷ್ಣನಿಗೆ. ಆಮೇಲೆ ಶ್ರೀಕೃಷ್ಣನೋ ಅವನು ಖಾಲಿ ಹಾಲು ಕುಡ್ದದ್ದಲ್ಲ, ವಿಷ ಮಾತ್ರ ಕುಡ್ದದಲ್ಲ, ರಕ್ತವನ್ನು ಕುಡಿದು ಪೂತನೆಯನ್ನು ಕೊಂದುಬಿಟ್ಟ. ಇದು ನಮಗೆ ನೆನಪು ಬರ್ತಾ ಇದೆ. ಸೊ ಆ ರೀತಿಯ ವಿಷಪ್ರಯೋಗ ಇದು ಇಲ್ಲಿ ನಡೆಯಿತು ಅನ್ನುವಂಥದ್ದು. ಅಲ್ಲಿಗೆ 70ನೇ ಶ್ಲೋಕ ಮುಗಿಯಿತು. 71ನೇ ಶ್ಲೋಕ. ಸಮ್ಮಂತ್ರ್ಯ ರಾಜತನಯೈ ಧೃತರಾಷ್ಟ್ರ ಜಯಿಸ್ತು ದತ್ತಂ ಸೂದಮುಖತೋ ಅಖಿಲ ಭಕ್ಷ್ಯ ಭೋಜ್ಯೆ ಜ್ಞಾತ್ವಾ ಯುಯುತ್ಸುಗದಿತಂ ಬಲವಾನ್ ಸ ಭೀಮೋ ವಿಷ್ಣುರನುಗ್ರಹ ಬಲಾತ್ ಜರಯಾಂಚಕಾರ. ಸಮ್ಮಂತ್ರಿಯ ಅಂತ ಹೇಳಿದರೆ ಚೆನ್ನಾಗಿ ಮಂತ್ರಾಲೋಚನೆ ಮಾಡಿ. ಮಂತ್ರ್ಯ ಅಂತ ಹೇಳಿದ್ರೆ ಮಂತ್ರ ಚೆನ್ನಾಗಿ ಮಾಡಿ. ಮಂತ್ರ ಅಂದರೆ ಏನು? ಮಂತ್ರಾಲೋಚನೆ ಅಂದರೆ ಹೇಗೆ ತೆಗೆಯುವುದು ಅವನನ್ನು ಅಂತ. ಯಾರನ್ನು? ಭೀಮನನ್ನು. ಸಮ್ಮಂತ್ರ್ಯ ರಾಜತನಯೈಹಿ, ರಾಜಕುಮಾರರು ಯಾರು? ದುರ್ಯೋಧನ ಮೊದಲು. ಸೊ ರಾಜತನಯೈಹಿ ಧೃತರಾಷ್ಟ್ರ ಜಯಿಸ್ತು. ಧೃತರಾಷ್ಟ್ರ ಅಂದರೆ ಧೃತರಾಷ್ಟ್ರನ ಮಕ್ಕಳು. ಇವರಿಂದ ಧೃತರಾಷ್ಟ್ರ ಜೈಹಿ ಅಂತ ಹೇಳಿದರೆ ಅವರಿಂದ ಈ ರೀತಿ ವಿಚಾರ ಮಾಡಲ್ಪಟ್ಟು ಅಂತೇಳಿದರೆ ಮಾಡಿದ್ದು ಹೇಗೆ, ವಿಷ ಕೊಟ್ಟದ್ದು ಹೇಗೆ ಅಂತ ಹೇಳಿದರೆ ದತ್ತಂ ಕೊಟ್ಟಿದ್ದಾರೆ. ಸೂದ ಮುಖತೋ ಅಡಿಗೆಯವನ ಮುಖಾಂತರ. ಅಡಿಗೆಯವ. ಸೂದ ಮುಖತೋ ಅಂದರೆ ಅಡಿಗೆಯವನ ಮುಖಾಂತರ ವಿಷಪೂರಿತ ಕಳಿಸಿದ್ದಾರೆ. ಅಡಿಗೆಯವ ಹೋಗುವಾಗ ನಮ್ಮಲ್ಲಿ ಸ್ಪೆಷಲ್ ಮಾಡಿದ್ದಾರೆ, ನಿಮಗೂ ಕೊಡಲಿಕ್ಕೆ ಹೇಳಿದ್ದಾರೆ. ಏನು? ಅಖಿಲ ಭಕ್ಷ್ಯ ಭೋಜ್ಯ, ಬೇಕಾದ ತಿನ್ನಲಿಕ್ಕೆ ನಮ್ಮಲ್ಲಿ ಮಾಡಿದ್ದಾರೆ, ನಿಮಗೆ ಕೊಟ್ಟು ಕಳಿಸಿದ್ದಾರೆ. ಭೀಮಸೇನನಿಗೆ ಕೊಡಬೇಕು ಅಂತ ಹೇಳ್ಕೊಂಡು ಏನು ಮಾಡಿದ್ರು ಭೀಮಸೇನನಿಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ನಮಗೆ ಏನು ಸಂತೋಷವೇ ಆಗೋದಿಲ್ಲ. ಯಾಕಂತ ಹೇಳಿದರೆ ನಿಮಗೆ ತಿನ್ನುವುದಂದರೆ ಇಷ್ಟ ಅಲ್ವಾ ಅಂತ ಹೇಳಿಬಿಟ್ಟು ಅಖಿಲ ಭಕ್ಷ್ಯ ಭೋಜ್ಯ ಅಂತ ಹೇಳಿದರೆ ತಿನ್ನಲಿಕ್ಕೆ ಬೇಕಾದ ಎಲ್ಲ ಭಕ್ಷ್ಯ ಭೋಜ್ಯಾದಿಗಳನ್ನು ಕಳಿಸಿಕೊಟ್ಟಿದ್ದಾರೆ. ಅಡಿಗೆಯವನ ಮುಖಾಂತರ ಭೀಮಸೇನ ದೇವರಿಗೆ ತಿನ್ನಲಿಕ್ಕೆ ಅದರಲ್ಲಿ ವಿಷ ಹಾಕಿದ್ದಾರೆ. ದತ್ತಂ ಅಂದರೆ ಕಾಲಕೂಟ ವಿಷವನ್ನು ದತ್ತಂ ಕೊಡಲ್ಪಟ್ಟಿದೆ. ಹೇಗೆ? ಸೂದ ಮುಖತೋ ಅಡಿಗೆಯವನ ಮುಖಾಂತರ. ಅಡಿಗೆಯವನ ಮುಖಾಂತರ ಅಡಿಗೆ ತಗೊಂಡೋಗಿ ವಿಷವನ್ನೇ ಕೊಟ್ಟನ? ಇಲ್ಲ. ಅಖಿಲ ಭಕ್ಷ್ಯ ಭೋಜ್ಯ, ಎಲ್ಲ ಥರದ ಭಕ್ಷ್ಯ ಭೋಜ್ಯಗಳನ್ನು ಮಾಡಿ ಬಿಸಿ ಬಿಸಿ ತಗೊಂಡೋಗಿ ಕೊಟ್ಟಿದ್ದಾರೆ ಭೀಮಸೇನಿಗೆ ತಿನ್ನಲಿಕ್ಕೆ. ಅದರಲ್ಲಿ ಏನು ಮಾಡಿದ್ದಾರೆ? ಮಿಕ್ಸ್ ಮಾಡಿದ್ದಾರೆ. ಜ್ಞಾತ್ವಾ ಯುಯುತ್ಸುಗದಿತಂ ಬಲವಾನ್ಸ ಭೀಮು. ಎಷ್ಟು ಕೆಟ್ಟವರಿದ್ದರೂ ಅಲ್ಲಿ ಯಾರಾದರೂ ಒಬ್ಬರು ಒಳ್ಳೆಯವರು ಇರ್ತಾರೆ, ಎಷ್ಟು ಒಳ್ಳೆಯವರಿದ್ದರೂ ಅಲ್ಲಿ ಯಾರಾದರೂ ಒಬ್ಬರು ಕೆಟ್ಟವರು ಇರ್ತಾರೆ ಅನ್ನುವಂಥದ್ದು ಈ ಪ್ರಪಂಚದ ನಿಯಮ. ಇದರಲ್ಲಿ ಜ್ಞಾತ್ವ ವಿಷಯ ಗೊತ್ತಾಯಿತು. ಯಾರಿಗೆ? ಈ ಧೃತರಾಷ್ಟ್ರನ ಮಕ್ಕಳು ಅಂತ ಹೇಳುವಾಗ 100 ಜನ ದುರ್ಯೋಧನಾದಿಗಳು. ಇನ್ನು ಧೃತರಾಷ್ಟ್ರನಿಗೆ ಅವಳ ಕೆಲಸದವಳು ದಾಸಿಯಿಂದ ಒಬ್ಬ ಮಗ ಹುಟ್ಟಿದ್ದಾನೆ. ಅವನು ಯುಯುತ್ಸು, ಅವನು ಸ್ವಲ್ಪ ಒಳ್ಳೆಯವ.
ದಾಸಿಪುತ್ರ ಅಂತ ಹೇಳಿದರೆ ಅಲ್ಲಿ ವಿದುರ ಭಾರಿ ಒಳ್ಳೆಯವ ದಾಸಿಪುತ್ರ. ಇಲ್ಲಿ ಇನ್ನೊಬ್ಬ ದಾಸಿಪುತ್ರ ಇದ್ದಾನೆ. ಯಾರು? ಧೃತರಾಷ್ಟ್ರನ ದಾಸಿಯಿಂದ ಧೃತರಾಷ್ಟ್ರನಿಗೆ ಹುಟ್ಟಿದ ಮಗ, ಅವನ ಹೆಸರು ಯುಯುತ್ಸು ಅಂತ. ಅವನ ಹತ್ರ ನಿರುತ್ತ ಅನ್ನುವಂಥ ದೇವತೆಯ ಅಂಶ ಕೂಡ ಇದೆ. ಅವನು ಬಹಳ ಒಳ್ಳೆಯವ ಅಂತೇಳಿದರೆ ಇವ್ರ ಥರ ಅಲ್ವೇ ಅಲ್ಲ, ದುರ್ಯೋಧನಾದಿಗಳ ಥರ ಅಲ್ವೇ ಅಲ್ಲ, ಅದು ಬೇರೆಯೇ ಆಗ್ತಾ ಅದು. ಸೊ ಜ್ಞಾತ್ವ ಯುಯುತ್ಸು ಗದಿತಂ. ಆ ಯುಯುತ್ಸುಗೆ ಯಾವಾಗ ಗೊತ್ತಾಯಿತೋ ಅವನಿಗೆ ಭಾರಿ ಬೇಜಾರಾಗಿ ಹೋಯಿತು. ಅದೇ ಭೀಮಸೇನನ್ನು ಈ ರೀತಿ ಕಪಟದಿಂದ ವಿಷ ಹಾಕಿ ಕೊಲ್ಲುವುದು ಬಹಳ ತಪ್ಪು ಅಂತ ಹೇಳ್ಕೊಂಡು ಯಾವಾಗ ಇವರು ಮಾತಾಡೋದನ್ನು ಕೇಳಿಸಿಕೊಂಡನೋ ಯುಯುತ್ಸು ಬಂದು ಹೇಳಿಕೊಟ್ಟ. ಯಾರಿಗೆ? ಪಾಂಡವರಿಗೆ, ಭೀಮಸೇನನಿಗೆ. ನಿಮ್ಮನ್ನು ಕೊಲ್ಲಲಿಕ್ಕೆ ಎಲ್ಲ ಸಿದ್ಧತೆ ಆಗಿದೆ. ಜ್ಞಾತ್ವ, ಈ ವಿಷಯ ತಿಳಿಯಿತು. ಯಾರಿಗೆ? ಭೀಮಸೇನನಿಂದ. ಜ್ಞಾತ್ವ, ತಿಳಿದು, ಯುಯುತ್ಸು ಗದಿತಂ. ಹೇಗೆ ತಿಳಿಯಿತು ಅಂತೇಳಿದ್ರೆ ಯುಯುತ್ಸು ಬಂದು ಹೇಳಿದ್ದಾನೆ. ಯುಯುತ್ಸು ಗದಿತಂ. ಗದಿತಂ ಅಂದರೆ ಹೇಳಿದ್ದು. ಯಾರಿಂದ ಹೇಳಲ್ಪಟ್ಟದ್ದು? ಯುಯುತ್ಸುನಿಂದ. ಬಲವಾನ್ ಸ ಭೀಮಃ. ಭೀಮ ಬಲವಾನ್. ಭೀಮಃ ವಿಷ್ಣುರ ಅನುಗ್ರಹ ಬಲಾತ್. ಭೀಮಸೇನ ಈ ವಿಷಕ್ಕೆ ಹೆದರ್ತಾನ? ಇಲ್ಲ. ವಿಷ್ಣು ಅನುಗ್ರಹ ಬಲಾತ್. ಆ ಭಗವಂತನ ಪೂರ್ಣಾನುಗ್ರಹ ಇರುವಂಥ ಭೀಮಸೇನ ಯಾವತ್ತೂ ಭಗವಂತನಿಂದ ಏನನ್ನೂ ಯಾಚಿಸಲಿಲ್ಲ. ಹನುಮಂತ, ಅರೇ ರಾಮದೇವರು ಏನು ತನ್ನನ್ನೇ ಕೊಟ್ಟು ಬಿಟ್ಟರು ಹನುಮಂತನಿಗೆ. ಹನುಮಂತ ಹೇಳ್ತಾನೆ, ನನಗೆ ಏನೂ ಬೇಡ, ನನಗೆ ಶ್ರೀರಾಮ ಜಯರಾಮ ಅಂತ ಇಡೀ ದಿನ ಭಜನೆ ಮಾಡುವ ಸೌಭಾಗ್ಯ ಸಾಕು ಅಂತ ಹೇಳಿಬಿಟ್ಟ ಹನುಮಾನ್. ಭೀಮಸೇನ ಏನೂ ಕೇಳಲಿಲ್ಲ ದೇವರ ಹತ್ರ, ಎಲ್ಲವೂ ಇದೆ ಅವನ ಹತ್ರ. 10 ಗುಣಗಳಿಂದ ಅವನು ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲ ಗುಣಗಳು ಭೀಮಸೇನಲ್ಲಿ ಇದ್ದು 10 ಗುಣಗಳಿರುವಂಥ ಭೀಮಸೇನ ಅವನು ದೇವರ ಹತ್ರ ತನಗಾಗಿ ಯಾವತ್ತೂ ಏನೂ ಕೇಳಲಿಲ್ಲ. ಹಾಗಾದರೆ ಭೀಮಸೇನ ಒಬ್ಬನೇನಾ ಅಂತ ಹೇಳಿದರೆ ದ್ರೌಪದಿ ಕೂಡ ಹಾಗೆ. ಏನು ಯಾರ ಹತ್ರವೂ ಏನೂ ಕೇಳಲಿಲ್ಲ. ಇದೇ ಇಲ್ಲ ಧೃತರಾಷ್ಟ್ರನ ಹತ್ರ ಕೇಳಿದ್ಲಲ್ವ, ನೀನೆಲ್ಲ ಇದಕ್ಕೂ ಇದು ರಾಜ್ಯ ಅದು ಇದೆಲ್ಲ ಕಸಿದುಕೊಂಡಿದ್ದಾರೆ, ವಾಪಸ್ ಕೊಡು ಅಂತ ಧೃತರಾಷ್ಟ್ರ ಕೊಟ್ಟಲ್ವ ದ್ರೌಪದಿಗೆ. ದ್ರೌಪದಿ ಕೇಳಿದಾಳಲ್ವ ಅಂತ ಹೇಳಿದರೆ ಅವರು ತಗೊಂಡದ್ದು ಯಾವ ರೀತಿ ಕಪಟದಿಂದ ತಗೊಂಡದ್ದನ್ನು ವಾಪಸ್ಸು ಕೇಳಿದ್ಲು ಅಂತೇಳಿದರೆ ಯಾವುದು ತಪ್ಪಾಗಿದೆಯೋ ಅದನ್ನು ಸರಿ ಮಾಡಿ ಅಂತ ಹೇಳಿದ್ಲು ವಿನಃ ಎಕ್ಸ್ಟ್ರಾ ಏನನ್ನೂ ಕೇಳದ ದ್ರೌಪದಿ. ಸೊ ಹಾಗಿರುವಾಗ ಈ ಅಂತಹ ಸೇವಕರು ಭೀಮಸೇನ, ದ್ರೌಪದಿ, ಪಾಂಡವರು ಇವರಿಗೆ ಭಗವಂತನ ಪೂರ್ಣ ಅನುಗ್ರಹ ಯಾವತ್ತೂ ಇದೆ. ಏನು ಮಾಡೋದಿದ್ರು ಸಹ ಭಗವಂತನ ಹತ್ರ ಕೇಳಿಯೇ ಮಾಡ್ತಾರೆ. ವಿಷ್ಣು ಅನುಗ್ರಹ ಬಲಾತ್ ಜರಯಾಂಚಕಾರ ಅಂತೇಳಿದರೆ ಅವನ ಹೊಟ್ಟೆ ಒಳಗೆ ಏನಿದೆ, ಮಧ್ವಾಚಾರ್ಯದ ಕತೆ ನೆನಪಿದೆಯಲ್ಲ ನಿಮಗೆ. ಮಧ್ವಾಚಾರ್ಯರು ಮತ್ತು ಅವರಿಗೆ ಪಟ್ಟ ಕೊಟ್ಟವರು ಯಾರು? ಅಚ್ಯುತ ಪ್ರೇಕ್ಷರು. ಇಬ್ಬರು ಸನ್ಯಾಸಿ ದ್ವಯರು ಒಂದೇ ದಿಕ್ಕಿಗೆ ಹೋಗಿದ್ದಾರೆ ಭಿಕ್ಷೆಗೆ ಏನಾಯಿತು? ಎಲ್ಲ ಭಕ್ಷ್ಯಭೋಜ್ಯಾದಿಗಳು ಎಲ್ಲ ಊಟ ಮಾಡಿ ಆಗಿ ಆಪೋಷಣ ತಗೊಳ್ಳಿಕ್ಕೆ ಮಾತ್ರ ಬಾಕಿ ಇದೆ. ಅವ ಬಂದ. ಯಾರು? ಅವರನ್ನು ಭಿಕ್ಷೆಗೆ ಕರೆದವ ಯಜಮಾನ ಬಂದು ಹೇಳಿದ, ಸ್ವಲ್ಪ ಬಾಳೆಹಣ್ಣು ತರಿಸಿಟ್ಟಿದ್ದೇನೆ ನಿಮಗೋಸ್ಕರ ಅಂತೇಳಿ. ಮಧ್ವಾಚಾರ್ಯ ಹೇಳಿದರು, ತನ್ನಿ ಮತ್ತೆ ನಮಗೋಸ್ಕರ ಅಂತ ಹೇಳಿದ ಮೇಲೆ ತಂದುವೆ. ಬಂತು, 1 ಬುಟ್ಟಿ ಬಂತು, 2 ಬುಟ್ಟಿ ಬಂತು, 3 ಬುಟ್ಟಿ ಬಂತು, 4 ಬುಟ್ಟಿ ಬಂತು. ಅರೆ ಬುಟ್ಟಿ ಎಲ್ಲ ಖಾಲಿ ಆಯಿತು, ಬಾಳೆಹಣ್ಣು ಅಷ್ಟು ತಿಂದುಬಿಟ್ರು ಮಧ್ವಾಚಾರ್ಯರು ಅಂತ ಹೇಳಿದ್ರು. ಅಚ್ಯುತ ಪ್ರೇಕ್ಷರು ನೋಡ್ತಾನೆ ಇದ್ದಾರೆ. ಅರೆ ಆಶ್ಚರ್ಯ, ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ ಅಚ್ಯುತ ಪ್ರೇಕ್ಷರಿಗೆ, ಗುರುಗಳಿಗೆ, ಮಧ್ವಾಚಾರ್ಯರಿಗೆ ಇದು ಪಟ್ಟ ಕೊಟ್ಟ ಗುರುಗಳಿಗೆ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಇದು ಹೇಗೆ ತಿಂತಾ ಇದ್ದಾರೆ ಅಂತೇಳಿದರೆ ಆಪೋಷಣ ತಗೊಳ್ಳಿಕ್ಕೆ ಬಾಕಿ ಇರುವುದು ಮಾತ್ರ ಅಂತೇಳಿದರೆ ಊಟ ಮಾಡಿ ಆಗಿದೆ. ಪೂರ್ತಿ ಊಟ ಮಾಡಿ ಆದಮೇಲೆ ಇಷ್ಟು ಬಾಳೆಹಣ್ಣನ್ನು ಹೇಗೆ ತಿಂದರು ಅಂತೇಳಿದರೆ ತಡ್ಕೊಳ್ಳಿಕ್ಕಾಗದೆ ಕೈ ತೊಳಿಲಿಕ್ಕೆ ಹೋದವರನ್ನು ಈಗ ಇಲ್ಬಾ ಅಂತ ಕರ್ಕೊಂಡು ಹೋದರು. ಸ್ವಲ್ಪ ಅಂದರೆ ಈಗ ಇಷ್ಟು ಹೊಟ್ಟೆ ಫುಲ್ಲಾಗಿತ್ತಲ್ಲ, ಬಾಳೆಹಣ್ಣು ಹೇಗೆ ತಿಂದೆ ಅಂತ ಕೇಳಿದಾಗ ಮಧ್ವಾಚಾರ್ಯ ಹೇಳ್ತಾರೆ, ನನ್ನ ಹೊಟ್ಟೆ ಒಳಗೆ ಉಂಟು ಅಂಗುಷ್ಟ ಮಾತ್ರೇ ಜಠರೇ. ಜಠರದ ಒಳಗೆ ಅಂಗುಷ್ಟ ಮಾತ್ರವಾದ ಜಠರಾಗ್ನಿ, ಅದರ ಹೆಸರು ವೃಕ ಅಂತ. ಆ ವೃಕ ಇದೆ. ಎಲ್ಲಿಂದ ಬಂದದ್ದು? ಭೀಮಸೇನ ಅವತಾರದಲ್ಲಿರುವಾಗ ಮೊದಲು ಇದ್ದದ್ದು ವೃಕ ಅನ್ನುವಂಥದ್ದು. ಸೊ ಅದಕ್ಕೆ ಭೀಮಸೇನನಿಗೆ ವೃಕೋದರ ಅಂತ ಹೆಸರು. ಈ ವೃಕ ಅಂತ ಅಗ್ನಿ ಏನು ಕೊಟ್ಟರೂ ಕೂಡ ಎಲ್ಲ ಭಸ್ಮ ಮಾಡಿ ಬಿಡ್ತದೆ. ನನಗೇನು ತಲೆ ಬಿಸಿ ಇಲ್ಲ.
ಏನು ನಂದು ಹೊಟ್ಟೆ ದೊಡ್ಡದಾಗೋದೂ ಇಲ್ಲ, ಏನೂ ಇಲ್ಲ, ಹೊಟ್ಟೆ ಉಬ್ಬರಿಸೋದೂ ಇಲ್ಲ. ಯಾಕೆ? ನನ್ನ ಹೊಟ್ಟೆ ಒಳಗಿದೆ ಅಂಗುಷ್ಟ ಮಾತ್ರೆ ಜಠರೆ ಅಂತ ಹೇಳ್ಕೊಂಡು ಬರ್ತದೆ ಅದು ಶ್ಲೋಕ. ಸೊ ಅಂತೇಳಿದರೆ ಈ ಜಠರಾಗ್ನಿ ಅಂತೇಳಿದರೆ ವೃಕ ಅನ್ನುವಂಥ ಆ ಪ್ರಜ್ವಲಿಸುವಂತಹ ಆ ಜಠರಾಗ್ನಿ ಭೀಮಸೇನನ ಹೊಟ್ಟೆ ಒಳಗೆ ಇರುವಾಗ ಈ ವಿಷ ಕಾಲಕೂಟ ಇರಲಿ ಇನ್ನೊಂದಿರಲಿ, ಆವತ್ತು ವಾಯುದೇವರು ಆ ಸಮುದ್ರ ಮಂಥನ ಕಾಲದಲ್ಲಿ ಆ ವಿಷವನ್ನು ಅವರೇ ಅಲ್ವಾ ಅರಗಿಸಿಕೊಂಡಿದ್ದು, ಅದೇ ಅವರದ್ದೇ ಅವತಾರ ತಾನೇ ಭೀಮಸೇನ, ಆಮೇಲೆ ಮಧ್ವಾಚಾರ್ಯರು. ಆದ್ದರಿಂದ ಜರಯಾಂಚಕಾರ, ಜರಯ ಚಕಾರ ಅಂದರೆ ಮಾಡಿದರು, ಜರಯ ಅಂದರೆ ಜೀರ್ಣ ಮಾಡಿಕೊಂಡ್ಬಿಟ್ರು, ಜೀರ್ಣಿಸಿಕೊಂಡರು. ಚಕಾರ ಜರಯಾಂ ಚಕಾರ, ಚಕಾರ ಚಕ್ರತು ಚಕ್ರುಹು ಅಂತ, ಚಕ್ರುಹು ಅಂತ ಬಂದಿದೆ 2 ಶ್ಲೋಕದ ಹಿಂದೆ, ಚಕ್ರುಹು ಅಂತ ಬಂದಿದೆ. ಸೊ ತುಂಬ ಜನ ಇದ್ದರೆ ಚಕ್ರುಹು, ಒಬ್ಬರೇ ಇದ್ದರೆ ಚಕಾರ. ಸೊ ಜರಯಾಂಚಕಾರ ಅಂತ ಹೇಳಿದರೆ ಜೀರ್ಣಿಸಿಕೊಂಡ ಭೀಮಸೇನ. ಈ 71ನೇ ಶ್ಲೋಕಕ್ಕೆ ರಾಜಕುಮಾರರೊಂದಿಗೆ ಸಮಾಲೋಚಿಸಿ ಅಂತೇಳಿದರೆ ಸಮ್ಮಂತ್ರಿಯ ರಾಜತನಯೈಹಿ, ಆಮೇಲೆ ಧೃತರಾಷ್ಟ್ರಜೈಹಿ, ದುರ್ಯೋಧನ ಶಕುನಿ ಇವರೆಲ್ಲ ಮಂತ್ರಾಲೋಚನೆ ಮಾಡಿ ಆಮೇಲೆ ಏನು ಮಾಡಿದರು ಈ ಕೌರವರು? ದತ್ತಂ ಕೊಟ್ಟರು ಭೀಮಸೇನನಿಗೆ. ಹೇಗೆ? ಅಡುಗೆಯವನ ಮೂಲಕ, ಸ್ವಸೂದ ಮುಖತೋ, ಸಾಸೂದ ಅಥವಾ ಸ್ವಸೂದ ಮುಖತೋ. ಹೇಗೆ? ಅಖಿಲ ಭಕ್ಷ್ಯ ಭೋಜ್ಯೆ, ಸಕಲ ಭಕ್ಷ್ಯ ಭೋಜ್ಯಗಳಲ್ಲಿಯೂ ಕಾಲಕೂಟವನ್ನು ಹಾಕಿ ಮಿಶ್ರ ಮಾಡಿ ಕಳಿಸಿದ್ದಾರೆ. ಇದನ್ನು ಯುಯುತ್ಸು ಅಂತೇಳಿದರೆ ಭೀಮಸೇನನಿಗೆ ಈ ಭಕ್ಷ್ಯಭೋಜ್ಯಾದಿಗಳು ತಲುಪುವ ಮೊದಲೇ ವಿಷಯ ತಿಳಿಸಿದ್ದಾನೆ ಯುಯುತ್ಸು. ನಿಮ್ಮನ್ನು ಕೊಲ್ಲಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಬಹುಶಃ ವಿಷಪ್ರಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದ. ಆದರೂ ಕೂಡ ಭೀಮಸೇನ ತಂದು ಕೊಟ್ಟದ್ದನ್ನು ತಿಂದದ್ದೇ. ಸೊ ಭೀಮನಿಗೆ ತಿಳಿಸಿದ್ದಾನೆ. ಸ್ವತಃ ತಾನಾಗಿಯೇ ತಿಳಿದಿದ್ದರೂ ಬಲಶಾಲಿಯಾದ ಭೀಮ, ಬಲಶಾಲಿ ವಿಷ್ಣುವಿನ ಪೂರ್ಣ ಅನುಗ್ರಹ ಬಲದಿಂದಾಗಿ ಜೀರ್ಣಿಸಿಕೊಂಡ, ವಿಷ್ಣುವಿನ ಪೂರ್ಣ ಅನುಗ್ರಹದಿಂದಾಗಿ ಜೀರ್ಣಿಸಿಕೊಂಡ ಅಂತ ಹೇಳ್ತಾರೆ. ಸೊ ಇವನು ಕೌರವರು ವಿಷ ನೀಡುವ ವಿವರ ಪೂರ್ಣಪ್ರಜ್ಞನಾದ ಭೀಮನಿಗೆ ಸ್ವತಃ ತಿಳಿದಿತ್ತು. ಕೌರವರ ಸಹೋದರನಾದ ಯುಯುತ್ಸು ಅದನ್ನು ತಿಳಿಸಿದ್ದ ಮೊದಲೇ. ಹಾಗೆ ತಿಳಿಸಲು ಅವನು, ಈ ಯುಯುತ್ಸು ಅನ್ನುವಂಥವನು ಕೌರವರಂತೆ ದುಷ್ಟನಾಗಿರದೆ ನಿರತ ಎಂಬ ದೇವತೆಯ ಅಂಶವಾಗಿದ್ದುದೇ ಕಾರಣ ಅನ್ನುವಂಥದ್ದನ್ನು ತಿಳಿಯಬೇಕು. ತಿಳಿದು ವಿಷವನ್ನು ಪ್ರಾಶನ ಮಾಡಿದ್ದು ಭೀಮನ ಹಿರಿಮೆಯ ಇನ್ನೊಂದು ಮುಖ. ಹಾಗೆ ತಿಂದ ವಿಷವನ್ನು ಭೀಮಸೇನ ಯಾವ ಪ್ರಯಾಸವೂ ಇಲ್ಲದೆ ಜೀರ್ಣಿಸಿಕೊಂಡ. ಸೊ ಶಿವನಿಗೆ ರುದ್ರದೇವರಿಗಾದ ಹಾಗೆ ನೀಲಕಂಠ ಮೊದಲಾದ ವಿಕಾರವೂ ಆಗಲಿಲ್ಲ ಅನ್ನುವಂಥ ವಿಷಯ ಮಹಾಭಾರತದಲ್ಲಿ ಕೂಡ ಬಂದಿದೆ. ವೈಶ್ಯಾಪುತ್ರ ತದಾಚಷ್ಟ, ವೈಶ್ಯಾಪುತ್ರ ಅಂತ ಹೇಳಿದ್ರೆ ದಾಸಿಪುತ್ರ, ಯಾರಿಗೆ? ಧೃತರಾಷ್ಟ್ರನದ್ದು. ಅದು ಯಾರು? ಅವನ ಹೆಸರು ಯುಯುತ್ಸು. ಪಾರ್ಥಾನಾಂ ಹಿತಕಾಮ್ಯ, ಅವನು ಯಾವಾಗಲೂ ಒಳ್ಳೆಯವರಿಗೆ ಒಳ್ಳೆಯದೇ ಆಗಬೇಕಂತ ಯೋಚನೆ ಮಾಡ್ತಾ ಇರುವಂಥವನು. ಪಾರ್ಥಾನಾಂ, ಪಾಂಡವರಿಗೆ ಹಿತವನ್ನು ಬಯಸುವಂತಹ ಯುಯುತ್ಸು. ತಚ್ಚಾಪಿ ಭುಕ್ತ್ವ, ಅವನು ಹೇಳಿದರೂ ಕೂಡ, ತಚ್ಚಾಪಿ ಆದರೂ ಕೂಡ, ಭುಕ್ತ್ವ ತಿಂದಿದ್ದಾನೆ. ಯಾರು? ಭೀಮಸೇನ. ಅಜರಯತ್, ಜೀರ್ಣಿಸಿಕೊಂಡಿದ್ದಾನೆ. ಅವಿಕಾರಂ ವೃಕೋದರ, ಅವನಲ್ಲಿ ಯಾವ ವಿಕಾರವೂ ಆಗಲಿಲ್ಲ. ಆ ವೃಕ ಅನ್ನುವಂಥ ಅಗ್ನಿ ಆ ವಿಷವನ್ನು ಸುಟ್ಟು ಹಾಕಿದೆ. ವಿಕಾರಂ ನಹಿ ಅಜನಯತ್, ಏನು ಅಂದರೆ ರುದ್ರದೇವರಿಗಾದ ಹಾಗೆ ಏನು ನೀಲಕಂಠ ಏನಾಗಲಿಲ್ಲ. ಸುತೀಕ್ಷ್ಣಮಪಿ ತದ್ವಿಷಂ, ಅಂದರೆ ಅದು ತೀಕ್ಷ್ಣ, ಅದು ಕಾಲಕೂಟ ವಿಷ ಅಲ್ವಾ? ಹೌದು, ಘೋರವಾದ ಭಯಂಕರವಾದ ವಿಷ, ಆದರೆ ಏನಾಗಲಿಲ್ಲ. ಭೀಮ ಸಂಹನನೆ ಭೀಮೆ ಅಜೀರ್ಯತ ವೃಕೋದರೆ, ವೃಕ ಅನ್ನುವಂಥದ್ದು ಉದರದಲ್ಲಿ ಇರುವಾಗ ಭೀಮಸೇನನಿಗೆ ಯಾವುದು ತಲೆಬಿಸಿ ಅಂತ ಅಂದರೆ ಪೂರ್ತಿ ಶಕ್ತಿ ಭೀಮಸೇನಲ್ಲಿ ಇದ್ದರೂ ಕೂಡ ಮಧ್ವಾಚಾರ್ಯರು ಬರೆಯುವಾಗ ಬರೆದಿದ್ದಾರೆ, ಮಹಾವಿಷ್ಣುವಿನ ಪೂರ್ಣ ಅನುಗ್ರಹ ಇದ್ದದ್ದರಿಂದ ಅಂತ. ಅಂದರೆ ವಾಯುದೇವರು
ಅವರ 3 ಅವತಾರದಲ್ಲಿ ಏನು ತಾವೇ ಮಾಡಿದರೂ ಕೂಡ ತಾವು ಮಾಡಿದ್ದು ಅಂತ ಹೇಳಿಕೊಡುವುದಿಲ್ಲ. ಅವ್ರು ಹೇಳುವುದೇನಂತ ಹೇಳಿದ್ರೆ ಆ ಭಗವಂತನ ಅನುಗ್ರಹದಿಂದ ಎಲ್ಲವೂ ಆಗಿದೆ. ಅಂದರೆ ಇದು ನಮಗೆ ಅಂತೇಳಿದರೆ ಇದು ನಮಗೆ ಪಾಠ. ಏನು ನಾವು ಮಾಡಿದರೂ ಏನಾದರೂ ಒಳ್ಳೆಯದಾಗಿ ಬಿಟ್ಟರೆ ನಾವು ಮಾಡಿದ್ದು ಅಂತ ಹೆಗ್ಗಳಿಕೆ ತೋರಿಸಿಕೊಳ್ಬಾರ್ದು, ಎಲ್ಲ ಭಗವಂತ ಮಾಡಿಸಿದ್ದು ಅಂತ ತಿಳ್ಕೊಂಡು ಆ ರೀತಿ ಮಧ್ವಾಚಾರ್ಯರಾಗಿ ನಾವು ಸಹ ಬದುಕಬೇಕು ಅನ್ನುವಂಥದ್ದು ಅದರಲ್ಲಿ ಇರುವಂಥದ್ದು 71ನೇ ಶ್ಲೋಕ. ಆಮೇಲಿಂದ 72ನೇ ಶ್ಲೋಕ ಅದಕ್ಕೆ ಸಂಬಂಧಪಟ್ಟದ್ದೇ, ಅದನ್ನು ಮುಗಿಸ್ಲಿಕ್ಕಾಗುತ್ತಾ ನೋಡುವ. ಜೀರ್ಣೇ ವಿಷಯ ಕುಮತಯ ಪರಮಾಭಿತಪ್ತಾ ಪ್ರಾಸಾದಂ ಆಶು ವಿದದು ಹರಿಪಾದ ತೋಯೇ. ಆಮೇಲಿಂದ ಜ್ಞಾತ್ವಾ ಯುಯುಸ್ಸು ಮುಖತಃ ಸ್ವಯಂ ಅತ್ರ ಚಾಂತೆ ಸುಶ್ವಾಪ ಮಾರುತಿ ಅಮ ಧೃತರಾಷ್ಟ್ರಪುತ್ರೇ. ಇದು ನಾಳೆನೇ ಮಾಡುವ. ಸೊ ಇವತ್ತು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.